Hello, dear aspirants. Greetings of the day. I hope you are all doing good. ಇವತ್ತು ಎಕ್ಸಾಮ್ ಇತ್ತು 2nd November 2025. ಸೊ ಏನು ಜನರಲ್ ಪೇಪರ್ ಇದೆ ಆ ಜನರಲ್ ಪೇಪರ್ನಲ್ಲಿ 10 to 15 ಕ್ವಶನ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಡಿಯರ್ ಆಸ್ಪಿರೆಂಟ್ಸ್, ಯಾವುದೇ ಎಕ್ಸಾಮ್ ನೀವು ಅಟೆಂಡ್ ಮಾಡಿ ಬಂದ ಮೇಲೆ ಅನಾಲಿಸಿಸ್ ನೋಡಿ. ಆ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾರಲ್ಲ, ಆ ಡಿಸ್ಕಷನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದು ಮಾಡಿದಾಗ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಸ್ಟೇಜ್ನಲ್ಲಿದೆ, ಇನ್ನು ಎಷ್ಟು ನೀವು ಪ್ರಿಪೇರ್ ಆಗಬೇಕು, ಅಥವಾ ನೀವು ಯಾವ ಏರಿಯಾಸ್ ಮೇಲೆ ಕವರ್ ಮಾಡಬೇಕು ನಿಮ್ಮ ಲರ್ನಿಂಗ್ನ, ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಹತ್ರ C2 ವರ್ಷನ್ ಕ್ವಶನ್ ಪೇಪರ್ ಇರೋದು. ಇದರಲ್ಲಿ ಸ್ಟಾರ್ಟಿಂಗ್ 5 ಕ್ವಶನ್ಸು ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಇದೆ. ಅದನ್ನು ನಾನು ಡೀಟೇಲ್ ಆಗಿ ಸೊಲ್ಯೂಷನ್ಸ್ ಮಾಡಬೇಕಲ್ವ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ 6th ಕ್ವಶನಿಂದ ಸ್ಟಾರ್ಟ್ ಮಾಡೋಣ. C2 ವರ್ಷನ್. ನೀವು ಕೂಡ ನಿಮ್ಮ ಕ್ವಶನ್ ಪೇಪರ್ ಮತ್ತು ಒಂದು ಪೆನ್ಸಿಲನ್ನು ತಗೊಂಡು ಇಲ್ಲಿ ನಾನು ಏನೇನು ಹೇಳ್ತೀನಿ ಅದನ್ನು ಶಾರ್ಟ್ಕಟ್ ಆಗಿ ಬರ್ಕೊಳ್ಳಿ. ಜೊತೆಗೆ ಯಾವುದು ಕರೆಕ್ಟ್ ಆಪ್ಷನ್ ಅಂತಾರೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಇದು ಪ್ರಾವಿಷನಲ್, ಆಯಿತಾ? KEA ಇಂದ ಏನು ಫೈನಲ್ ಆಗಿ ಆನ್ಸರ್ ಕೀಸ್ ಬಿಡ್ತಾರೆ ಅದೇ ಫೈನಲ್ಲು. ನೀವು ಬೇಕು ಅಂದರೆ ಆ ಆನ್ಸರ್ಸ್ನು ಕೂಡ ಅಬ್ಜೆಕ್ಷನ್ ಕೊಡಬಹುದು. ಬಟ್ ಇದು ಒಂದು ಟೆಂಟೇಟಿವ್ ಆನ್ಸರ್ಸ್ ಅಂತ ತಗೊಳ್ಳೋಣ. ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ನಾನು ಏನೇನು ಈ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಆನ್ಸರ್ಸ್ ದಟ್ ಆರ್ ಟ್ರೂ. ಓಕೆ. ಸೊ ಫಸ್ಟ್ 6th ಕ್ವಶನ್ನಲ್ಲಿ ಏನಿದೆ, ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಲಿಸ್ಟ್ ಎನಲ್ಲಿ ರೌಟರ್, ಫೈರ್ವಾಲ್, GUI, ಬ್ರೌಸರ್. ಡಿಯರ್ ಆಸ್ಪಿರೆಂಟ್ಸ್, ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ICT ಅಲ್ವಾ, ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ. ಇದರಲ್ಲಿ ರೌಟರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅಲ್ವಾ. ಈ ಸೆಕೆಂಡ್ ಲಿಸ್ಟ್ನಲ್ಲಿ ನೋಡಿ, ರೌಟರ್ ಅಂತಂದ್ರೆ ಏನು? ಅ ಡಿವೈಸ್ ದಟ್ ಫಾರ್ವರ್ಡ್ಸ್ ಡೇಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಹೌದಲ್ವಾ? ಸೊ A is 2. ಅಥವಾ ಅದು ಗೊತ್ತಿಲ್ಲ ನಿಮಗೆ ಅಂತಂದ್ರೆ ಬ್ರೌಸರ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತಲ್ವ, ಬ್ರೌಸ್ ಮಾಡ್ತಿರಲ್ಲ. ಸೊ ಬ್ರೌಸರ್ ಏನು? ವೆಬ್ಸೈಟ್ಸ್ ಅನ್ನ ಓಪನ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್, ಹೌದಲ್ವಾ? ಸೊ D is 3. ಆಪ್ಷನ್ ನಲ್ಲಿ ನೋಡಿ, D3 ಒಂದೇ ಆಪ್ಷನ್ ನಲ್ಲಿ ಇರೋದು, ಹೌದಲ್ವಾ? ಸೊ ಎಷ್ಟು ಸೆಕೆಂಡ್ ಬೇಕಾಯಿತು ನಿಮಗೆ ಈ ಆನ್ಸರ್ ಅನ್ನ ಚೆಕ್ ಮಾಡೋಕ್ಕೆ? ನಾನೊಂದು ಸ್ಮಾರ್ಟ್ ಸ್ಟ್ರಾಟಜಿ ಅಂತ ಕೊಟ್ಟಿದ್ದೆ ನಿಮಗೆ ಅಲ್ವಾ. ಸೊ ನೋಡಿ, ಬ್ರೌಸರ್ ಈಸ್ 3, an application for accessing websites. So D is 3 ಅಂದ ತಕ್ಷಣ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದಕ್ಕೆ ನಾನು ವೆರಿಫಿಕೇಶನ್ ಕೂಡ ಕೊಡ್ತೀನಿ ನೋಡಿ. ಇಲ್ಲಿ ಡಿಯರ್ ಆಸ್ಪಿರೆಂಟ್ಸ್, ರೌಟರ್ ಅಂತಂದ್ರೆ ಆ ಡಿವೈಸ್ ದಟ್ ಫಾರ್ವರ್ಡ್ಸ್ ಡೇಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಫೈರ್ ವಾಲ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಆ ಡಿವೈಸ್ ದಟ್ ಪ್ರಿವೆಂಟ್ಸ್, ಅಂದ್ರೆ ವಾಲ್ ಅಲ್ವಾ ಅದು, ಫೈರ್ ವಾಲ್. ಸಿಸ್ಟಮ್ಗೆ ಯಾವುದೇ ಅನ್ಅಥರೈಸ್ಡ್ ನೆಟ್ವರ್ಕ್ ಬಂದು ಅದಕ್ಕೆ ಹಾರ್ಮ್ ಮಾಡಬಾರ್ದು ಅಂತ ಒಂದು ವಾಲ್ ಅಂತ ಹೇಳ್ತಿದ್ದಾರೆ ಅವರು, ಫೈರ್ ವಾಲ್. ಸೊ ಪ್ರಿವೆಂಟ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ಅ ನೆಟ್ವರ್ಕ್. GUI ಅಂದ್ರೇನು? ಅದು ಒಂದು ಇಂಟರ್ಫೇಸ್. ಇದಿಷ್ಟು ಗೊತ್ತಿದ್ರೆ ಸಾಕಿತ್ತು. ಬ್ರೌಸರ್ ಅಂತ ಹೇಳಿದ್ರೆ ಆಕ್ಸೆಸಿಂಗ್ ವೆಬ್ಸೈಟ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಫಸ್ಟ್ ಆಪ್ಷನ್, that is A is 2, B is 4, C is 1, D is 3. Okay. So first option is the correct. So let's move to the next question. Hope I am clear, dear aspirants. 7th one ಏನಿದೆ, which of the following statements are true about CC and BCC fields in an email? ಈ CC ಅಂತಂದ್ರೆ ಕಾರ್ಬನ್ ಕಾಪಿ, BCC ಅಂತ ಹೇಳಿದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಇಮೇಲ್ಸ್ ನಲ್ಲಿ ಬರುತ್ತೆ ಇದು. ಸೊ ಫಸ್ಟ್ ಒನ್ ಏನ್ ಹೇಳಿದ್ದಾರೆ, CC ರೆಸಿಪಿಯೆಂಟ್ ಕ್ಯಾನ್ ನಾಟ್ ರಿಪ್ಲೈ. ಇಲ್ಲ, ರಿಪ್ಲೈ ಮಾಡಬಹುದು ಅವರು. CC ಕ್ಯಾನ್ ನಾಟ್ ರಿಪ್ಲೈ ಅವ್ರು ಹೇಳಿರೋದು ನಮಗೆ ಟ್ರೂ ಅಲ್ವಾ? ಹೌದು, ಇದು ರಾಂಗ್. ಸೊ CC ರೆಸಿಪಿಯೆಂಟ್ಸ್ ಕ್ಯಾನ್ ಸಿ ಅದರ್ CC ಅಂಡ್ BCC. ಹೌದು, ದಿಸ್ ಇಸ್ ಟ್ರೂ. BCC is used for casual emails. ಹಾಗೇನು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. BCC recipients are hidden from all other recipients. ಹೌದು, this is true. So the second and fourth are true. Where it is, second and fourth are true. So the option 3 is the correct option. I'll give the justification for this. See, CC recipients can reply to emails. No, that is wrong. CC recipients can see other CC addresses. ಹೌದು.
ಬಟ್ ನಾಟ್ BCC ನ ನೋಡೋಕ್ಕಾಗಲ್ಲ, ಬಟ್ CC recipients ನೋಡಬಹುದು. BCC is for confidential recipients. No, not casual emails. ಇದು confidential. So BCC recipients are hidden from everyone else. So the correct option is option number 3. Option number 3 is second and fourth. Okay. So the next question. Consider the following statement. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜೊತೆಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಚೂಸ್ ಮಾಡಬೇಕು. S1 ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಹೈಪರ್ ಟೆಕ್ಸ್ಟ್ ಈಸ್ ಅ ಟೆಕ್ಸ್ಟ್ ದಟ್ ಕಂಟೈನ್ಸ್ ಲಿಂಕ್ಸ್ ಟು ಅದರ್ ಟೆಕ್ಸ್ಟ್. ಹೌದಲ್ವಾ? ಕರೆಕ್ಟ್. Second sentence, www is based on hypertext. Yes, which allows users to navigate between web pages by clicking on hyperlinks. ಹೌದು. ಸಮ್ಟೈಮ್ಸ್ ನಿಮಗೆ www ಅಂತ ಒಂದು ವೆಬ್ಸೈಟ್ ತರ ಬಂದಾಗ ಒಂದು ಪೇಜ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಹೈಪರ್ ಲಿಂಕ್ಸ್ ಆಗತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವೆಬ್ ಪೇಜಸ್ ಓಪನ್ ಆಗ್ತಾ ಹೋಗುತ್ತೆ. ಸೊ ಇನ್ ದಿಸ್ ಸಿನಾರಿಯೋ ಬೋತ್ ದ ಸೆಂಟೆನ್ಸಸ್ ಆರ್ ಕರೆಕ್ಟ್. So only first is correct? No. Only second is correct? No. Both S1 and S2 is correct. So this is the correct option for 8th question. Okay. If you want, I'll give you the explanation. See, hypertext contains links. Links ne hyperlinks ಅಂತ ಹೇಳ್ತಿದ್ದಾರೆ. Okay. Second sentence is the World Wide Web, WWW, is built on hypertext, enabling users to move between pages via hyperlinks. So correct option is option number 3. Both are correct. So the next question is 9th one. Which of the following is the best use of ICT to improve students' learning? Student learning ಗೆ ಯಾವುದು ಬೆಸ್ಟ್ ಯೂಸ್ ಆಫ್ ICT ಅಂತ ಹೇಳ್ತಿದ್ದಾರೆ. So showing notes on projector, no, alla, not the correct option. Sending homework by email, no. Using learning apps that help each student learn at their own level, ಇದು ಹೌದು, ಇದು ಕರೆಕ್ಟ್ ಅಂತ ಅನ್ನಿಸ್ತಿದೆ. ಲೆಟ್ಸ್ ಚೆಕ್ ಔಟ್ ದ ಫೋರ್ತ್ ಆಪ್ಷನ್, ರೀಡಿಂಗ್ ಫ್ರಮ್ ಅನ್ e-book ಇನ್ಸ್ಟೆಡ್ ಆಫ್ ಅ ಟೆಕ್ಸ್ಟ್ ಬುಕ್. ಇದೆರಡರಲ್ಲಿ ಥರ್ಡ್ ಒನ್ ಇಸ್ ದ ಸೂಟಬಲ್ ಅಂತ ಅನ್ಸುತ್ತೆ. Using learning apps that help each student learn at their own level. ಹೌದಲ್ವಾ? So 9th question ಗೆ correct option is option number 3. Okay. Let's move to the next option. So 10th question, dear aspirants, which features of Google Forms makes it suitable for surveys? ಸರ್ವೆ ರಿಸರ್ಚ್ ಮಾಡ್ತೀವಲ್ಲ, ಆಗ ಸರ್ವೆ ಮಾಡಬೇಕಾದ್ರೆ ಗೂಗಲ್ ಫಾರ್ಮ್ಸ್ ಯಾವ ತರ ಅದಕ್ಕೆ ಸೂಟಬಲ್ ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ರಿಸ್ಟ್ರಿಕ್ಟ್ ರೆಸ್ಪಾನ್ಸಸ್ ಬೇಸ್ಡ್ ಆನ್ IP addresses, no. ಸಪೋರ್ಟ್ ಫಾರ್ ಕ್ವೆಶನ್ಸ್ ಲೈಕ್ ಮಲ್ಟಿಪಲ್ ಚಾಯ್ಸಸ್, ಚೆಕ್ ಬಾಕ್ಸಸ್, ಹೌದು, ಇದು ಸರಿ ಅಂತ ಅನಿಸ್ತಿದೆ. ನೋಡೋಣ, ನೆಕ್ಸ್ಟ್ ಆಪ್ಷನ್ಸ್ ಚೆಕ್ ಮಾಡೋಣ. ಆಟೋಮ್ಯಾಟಿಕ್ ಪ್ಲಗ್ಯಾರಿಸಮ್ ಡಿಟೆಕ್ಷನ್ ಇನ್ ರೆಸ್ಪಾನ್ಸ್, ಇದಂತೂ ಇರ್ರಿಲೆವೆಂಟ್ ಅಲ್ವಾ? ಇದು ಬೇರೆಯವ್ರ ವರ್ಕ್ನ ನಾವು ಅವ್ರಿಗೆ ಪ್ರಾಪರ್ ಕ್ರೆಡಿಟ್ ಕೊಡದೇನೆ ಯೂಸ್ ಮಾಡ್ಕೊಳ್ತೀವಲ್ಲ, ಅದನ್ನ ಪ್ಲಗ್ಯಾರಿಸಮ್ ಅಂತ ಹೇಳೋದು. ಸೊ ಫೋರ್ತ್ ಆಪ್ಷನ್ ಇಸ್ ಸಪೋರ್ಟ್ ಫಾರ್ ವಿಡಿಯೋ ಕಾನ್ಫರೆನ್ಸಿಂಗ್ ವಿತ್ ರೆಸ್ಪಾಂಡೆಂಟ್ಸ್. ಇದ್ರಲ್ಲೆಲ್ಲ ನೋಡಿದ್ರೆ ದಿಸ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ಅನಿಸ್ತಿದೆ. ನೋಡೋಣ 10th. ಸೊ 10th ಕ್ವಶನ್ ನೋಡಿ. Google Forms doesn't restrict by IP, only limits by login. ಅಲ್ವಾ? ಸೆಕೆಂಡ್ ಒನ್ ಆಫರ್ಸ್, ಗೂಗಲ್ ಫಾರ್ಮ್ಸ್ ಏನು ಆಫರ್ ಮಾಡುತ್ತೆ? ಮಲ್ಟಿಪಲ್ ಕ್ವೆಶನ್ ಟೈಪ್ಸ್ ಆಫರ್ ಮಾಡುತ್ತೆ, MCQs ಅಥವಾ ಚೆಕ್ ಬಾಕ್ಸಸ್, ಡ್ರಾಪ್ ಡೌನ್ಸ್, ಐಡಿಯಲ್ ಫಾರ್ ಸರ್ವಿಸ್. ಪ್ಲಗ್ಯಾರಿಸಮ್ ಡಿಟೆಕ್ಷನ್ ಫೀಚರ್, ವಿಡಿಯೋ ಕಾನ್ಫರೆನ್ಸಿಂಗ್ ಇಸ್ ಡನ್ ವಯಾ ಗೂಗಲ್ ಮೀಟ್, ನಾಟ್ ಗೂಗಲ್ ಫಾರ್ಮ್ಸ್. ಅಲ್ವಾ? ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ 2, 10th ಕ್ವೆಶನ್.
The next 11th question. As per the biomedical waste management rules 2016, glassware and metallic body implants are to be collected in 2016 ನಲ್ಲಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಗ್ಲಾಸ್ವೇರ್ ಮತ್ತೆ ಮೆಟಾಲಿಕ್ ಬಾಡಿ ಇರುತ್ತಲ್ಲ ಅದನ್ನೆಲ್ಲ ಡಸ್ಟ್ಬಿನ್ಸ್ ಕಲರ್ ವೈಸ್ ಅದನ್ನ ಡಿವೈಡ್ ಮಾಡಿದ್ರು, ಕೆಟಗರೈಸ್ ಮಾಡಿದ್ರು. ಸೊ ಯೆಲ್ಲೋ ಕಲರ್ದಿದೆ, ಬ್ಲೂ ಕಲರ್ದಿದೆ, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ನೋಡಿ, ಬ್ಲೂ ಕಲರ್ದಿದೆ, ಯೆಲ್ಲೋ ಕಲರ್ದಿದೆ, ವೈಟ್ ಅಲ್ಲ. ಸೊ ಇದರಲ್ಲೆಲ್ಲ ಬ್ಲೂ ಕೆಟಗರಿ ಏನು ಅಂತಂದ್ರೆ ಫಾರ್ ಗ್ಲಾಸ್ವೇರ್ ಅಂಡ್ ಮೆಟಾಲಿಕ್ ಬಾಡಿ ಇಂಪ್ಲಾಂಟ್ಸ್. ಯೆಲ್ಲೋ ಏನಕ್ಕೆ ಅಂದ್ರೆ ಫಾರ್ ಹ್ಯೂಮನ್ ಅಂಡ್ ಅನಿಮಲ್ ಅನಾಟಮಿಕಲ್ ವೇಸ್ಟ್. ಅನಾಟಮಿಕಲ್ ವೇಸ್ಟ್ ಅಂತಂದ್ರೇನು, ಸರ್ಜರೀಸ್ ನಲ್ಲಿ ಹಾಸ್ಪಿಟಲ್ಸ್ ನಲ್ಲಿ ಯೂಸ್ ಮಾಡ್ತೀವಲ್ಲ, anatomical waste refers to human and animal body parts, organs, tissues, and body fluids that are removed during surgery, biopsy, autopsy, or research initiatives ಅಥವಾ activities. ಅಲ್ಲಿ ಏನು ಇದೆಲ್ಲ ಯೆಲ್ಲೋ ಕಲರ್ ಬಾಕ್ಸ್ನಲ್ಲಿ ವೇಸ್ಟೇಜನ್ನ ಡಂಪ್ ಮಾಡಬೇಕು. ನಮಗೆ ಕೇಳಿರೋಂಥ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಬಯೋಮೆಡಿಕಲ್ ವೇಸ್ಟ್ ಯಾವುದಕ್ಕೆ, ಗ್ಲಾಸ್ವೇರ್ ಮತ್ತೆ ಮೆಟಾಲಿಕ್ ಬಾಡಿ, ಅದಕ್ಕೆ ಅವರು ಹೇಳ್ತಾ ಇರೋದು ಬ್ಲೂ ಕಲರ್. ಸೊ ಫಸ್ಟ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್. ಬ್ಲೂ ಕಲರ್ ಇಸ್ ಫಾರ್ ಗ್ಲಾಸ್ವೇರ್ ಅಂಡ್ ಮೆಟಾಲಿಕ್ ಬಾಡಿ. ಇದೆಲ್ಲ ಬೇರೆ ಬೇರೆ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. 12th ಕ್ವಶನ್. ಫಸ್ಟ್ ಆಪ್ಷನ್ ಏನಿದೆ, the Disaster Management Act was passed by the Parliament in 2005. The Union Home Minister acts as a chairperson of the National Disaster Management Authority. ಇಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ, ಇದಕ್ಕೆ ಪ್ರೈಮ್ ಮಿನಿಸ್ಟರ್. ಇದು passed by Parliament 2005. ಹೌದು, ಕರೆಕ್ಟ್ ಇದೆ. The NDMA may have not more than 9 members including vice chairman. ಹೌದು. The tenure of the members of NDMA shall be 5 years. ಇದು ಕೂಡ ಕರೆಕ್ಟ್. ಸೊ ಎ ಬಿ ಇರಬಾರ್ದು. ಯಾವ ಆಪ್ಷನ್ ನಲ್ಲಿ ಬಿ ಇದೆ ಅದು ಡಿಸ್ಕಾರ್ಡ್ ಮಾಡಿ. ಇಲ್ಲೂ ಬಿ ಇದೆ, ಡಿಸ್ಕಾರ್ಡ್ ಮಾಡಿ. ಇಲ್ಲೂ ಬಿ ಇದೆ, ಡಿಸ್ಕಾರ್ಡ್ ಮಾಡಿ. ಸೊ ಸೆಕೆಂಡ್ ಈಸ್ ದಿ ಕರೆಕ್ಟ್ ಆಪ್ಷನ್. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಇದನ್ನು ನೀವು ಡೈರೆಕ್ಟ್ ಕ್ವಶನ್ ಅಟೆಂಡ್ ಮಾಡಬಹುದಾಗಿತ್ತು. ಸೊ ನೋಡಿ, ಎಕ್ಸ್ಪ್ಲನೇಷನ್ ಏನು ಅಂದ್ರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ enacted in 2005, correct option. Chairperson of NDMA is the Prime Minister, not the Home Minister. Okay, and NDMA can have up to 9 members, including Vice Chairman. D option is tenure of members is 5 years. So the correct option is A, C, and D. Second is the correct option. 13th question. According to the United Nations Sustainable Development Goals, SDG, ನನ್ನ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ನಾನು ಹೇಳಿದ್ದೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ SDG ಮತ್ತು MDG ಅಂತ ಹೇಳಿ ಅಲ್ವಾ, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಇಂದ. SDG ಗೋಲ್ 10th ಗೋಲ್ ಏನು ಅಂತ ಕೇಳ್ತಾ ಇದ್ದಾರೆ, ಇಸ್ ರಿಲೇಟೆಡ್ ಟು. ಸೊ ನಾನು ರೀಕಾಲ್ ಮಾಡ್ತೀನಿ ನೋಡಿ ನಿಮಗೆ, ಡಿಯರ್ ಆಸ್ಪಿರೆಂಟ್ಸ್. ಫಸ್ಟ್, ನೋ ಪಾವರ್ಟಿ, ಝೀರೋ ಹಂಗರ್, good health and well-being, quality education, gender equality, clean water and sanitization, affordable and clean energy. ಇದಿಷ್ಟು ಕೂಡ 17 ಗೋಲ್ಸ್. ಅದರಲ್ಲಿ 10th ಗೋಲ್ ಯಾವುದು ಅಂತ ಹೇಳಿದ್ರೆ, ರಿಡ್ಯೂಸ್ ಇನ್ಇಕ್ವಾಲಿಟಿ ವಿತಿನ್ ಅಂಡ್ ಅಮಾಂಗ್ ಕಂಟ್ರೀಸ್. ದಿಸ್ ಇಸ್ ದ 10th ಗೋಲ್. ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ 17th ಗೋಲ್ ಕೂಡ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ ನೀವು. ಝೀರೋ ಹಂಗರ್ ಅನ್ನೋದು ಸೆಕೆಂಡ್ ಗೋಲ್. ಕ್ಲೈಮೇಟ್ ಆಕ್ಷನ್ 13th ಗೋಲ್. ಡಿಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ 8th ಗೋಲ್. ಇದಕ್ಕೆ ಒಂದು ನಾನು ಸ್ಮಾರ್ಟ್ ಸ್ಟ್ರಾಟಜಿನೂ ಕೊಟ್ಟಿದ್ದೆ ನಿಮಗೆ ಅಲ್ವಾ, ಹೇಗೆ ಜ್ಞಾಪಕ ಇಟ್ಕೋಬೇಕು ಅಂತ. ಸೊ 10th ಗೋಲ್ ಈಸ್ ರಿಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. Reduce inequalities. Okay, so let's move to the next question.
14th one. Consider the following statements related to earth hour. Tumba important question. First one is, it is a climate change and environmental conservation related awareness program or movement. It was launched by United Nations Environment Program, UNEP. It was launched in 2007 in Australia. Voluntary switch off of non-essential lights for 1 hour is a part of this movement. How many of the above statements is or are correct ಅಂತ ಕೇಳಿದ್ದಾರೆ. All of them are correct, only 3 of them are correct, only 2 of them are correct, only 1 is correct ಅಂತ ಕೇಳ್ತಿದ್ದಾರೆ. So let's discuss this in detail. Dear aspirants, ಇಲ್ಲಿ explanation ಇದೆ ನೋಡಿ. 14th question ಗೆ explanation. First one, it's an environmental awareness movement against climate change. ಹೌದು, ಅದು correct option. Second one, false. It was launched by WWF. WWF ಅಂತಂದ್ರೆ World Wide Fund for Nature, not by UNEP. So third one is true option. Started in Sydney, Australia in 2007. And the fourth option is people switch off non-essential lights for 1 hour to show support. Idu kuda correct option. So in general, only 3 of them are correct. Okay. Let's move to the next question, that is question number 15. Consider the following statements related to International Solar Alliance. Idu ಒಂದು Indian initiative, renewable energy, ಅದರಲ್ಲೂ particularly solar energy, ಅದರ ಬೆಲೆ based ಆಗಿರೋದು ISE ಅಂತ ಹೇಳ್ತೀವಿ. First option is, ISE is a global intergovernmental organization dedicated to advancing solar power adoption for a carbon neutral future. ಹೌದು, ಇದು correct. It is a collaborative initiative between India and Germany. No, it's a collaborative between India and France. France ಮತ್ತೆ ಇಂಡಿಯಾ ಅವರು ಸೇರಿ ಇದನ್ನ ಜಾಯಿಂಟ್ collaborative initiative ಮಾಡಿರೋದು. The headquarters of ISA is in Bonn, Germany. No, it's ಇಂಡಿಯಾದಲ್ಲೇ ಇರೋದು ಅದು. ಗುರುಗ್ರಾಮ್ ಅನ್ಸುತ್ತೆ. I'll explain, okay? All the SAARC countries are the members of ISA also. No, ಎಲ್ಲ ಅಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ. So dear aspirants, 15th question ಗೆ ISA promotes solar energy use for sustainable carbon neutral growth. Correct option. It is a joint initiative of India and France. ಅವ್ರು ನಮಗೆ ಜರ್ಮನಿ ಅಂತ ಹೇಳಿದರೆ, which is wrong. Okay. And third one is headquarters ಎಲ್ಲಿರೋದು? ಗುರುಗ್ರಾಮ್, ಇಂಡಿಯಾದಲ್ಲಿರೋದು. ಮತ್ತೆ ಫೋರ್ತ್ ಆಪ್ಷನ್ ಯಾಕೆ ರಾಂಗ್ ಅಂತ ಹೇಳಿದ್ರೆ, ನಾಟ್ ಆಲ್ ಸಾರ್ಕ್ ಕಂಟ್ರೀಸ್ ಆರ್ ISA ಮೆಂಬರ್ಸ್. ಎಲ್ಲಾ ಸಾರ್ಕ್ ಕಂಟ್ರೀಸ್ ಅಲ್ಲ. ಸಾರ್ಕ್ ಕಂಟ್ರೀಸ್ ಅಂತಂದ್ರೆ ಯಾವ್ಯಾವುದು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೊ ಸಾರ್ಕ್ ಕಂಟ್ರೀಸ್ ಅಂತಂದ್ರೆ 8 ನೇಷನ್ ಆಫ್ ಸೌತ್ ಏಷ್ಯಾ: ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ದೀವ್ಸ್, ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ. ಇದು ಇಷ್ಟು 8 ಕಂಟ್ರೀಸ್ ಏನಿದೆ, ಇದಿಷ್ಟು ಕೂಡ ISA ಮೆಂಬರ್ಸ್ ಅಲ್ಲ. ಇದರಲ್ಲಿ ಸ್ವಲ್ಪನೇ ISA ಮೆಂಬರ್ಸ್ ಆಗಿರೋಂಥದ್ದು. ಸೊ this is about the 15th question. And so which is the correct option? First one only, A only. So let's move to the 16th question. Which one of the following is not the feature of Buddhist education? First one is education open to all. ಹೌದು. Physical punishment, ಇದು ರಾಂಗ್ ಅಂತ ಅನಿಸ್ತಿದೆ. Let's see the next options. Institutionalized education, ಹೌದು. ಉಪಸಂಪಾದ ceremony, ಹೌದು. So which is wrong here? Not ಅಂತ ಹೇಳಿದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? So physical punishment is not allowed in Buddhist education. So let's move to the 17th question. Match the following. In list 1, post-independence education commission policy. In list 2, years ಕೊಟ್ಟಿದ್ದಾರೆ. So University Education Commission, Secondary Education Commission, Indian Education Commission, First National Policy on Education. ಇದರಲ್ಲಿ ಕರೆಕ್ಟ್ ಆಗಿ ನಾವು
ಫೈಂಡ್ ಔಟ್ ಮಾಡಿ ಆಪ್ಷನ್ಸ್ನ. ನೆಕ್ಸ್ಟ್ ಕೋಡ್ಸ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಆಪ್ಷನ್ಸನ್ನ ಚೆಕ್ ಮಾಡಬೇಕು. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ. ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 48 ಮತ್ತು 49 ಬಂದಿದ್ದು. ಯಾರು ಕಮಿಟಿನ ಯಾರು ಹೆಡ್ ಮಾಡಿದ್ದು ಅಥವಾ ಯಾರು ಅದನ್ನ ಚೇರ್ ಮಾಡಿದ್ದು ಅಂತಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು. ಸೆಕೆಂಡರಿ ಎಜುಕೇಶನ್ ಕಮಿಷನ್ ಅದನ್ನ ಚೇರ್ ಮಾಡಿದ್ದು ಡಾಕ್ಟರ್ ಎ ಲಕ್ಷ್ಮಣ ಸ್ವಾಮಿ ಮುದ್ಲಿಯಾರ್. ಇಂಡಿಯನ್ ಎಜುಕೇಶನ್ ಕಮಿಷನ್ known as ಕೊಥಾರಿ ಕಮಿಷನ್. ಅಂಡ್ ಫಸ್ಟ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಅದು ಮಾಡಿದ್ದು ಬೇಸ್ಡ್ ಆನ್ ಕೊಥಾರಿ ಕಮಿಷನ್ ರೆಕಮೆಂಡೇಶನ್ಸ್. ಓಕೆ, ಸೊ ಹಿಯರ್ ದಿಸ್ ಇಸ್ ಅ ಡೈರೆಕ್ಟ್ ಕ್ವಶನ್. ಇದರಲ್ಲಿ ನಾವು ಏನು ಗೆಸ್ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಆಪ್ಷನ್ಸ್ ಗೊತ್ತಿದ್ರೆ ಮಾತ್ರ ನಾವು ಟಿಕ್ ಮಾಡಕ್ ಸಾಧ್ಯ. ಸೊ ಇನ್ ದಿಸ್ ಫೋರ್ತ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, so dear aspirants, 18th question. Match the following government established research organizations list 1 with their functions in list 2. Atal Innovation Mission, National Research Foundation, Imprint and Space Program, Production Linked Incentive PLI scheme. ಸೊ ಇಲ್ಲಿ ಲಿಸ್ಟ್ 2 ನಲ್ಲಿ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಗೆಸ್ ಮೇಲೆ ಏನು ಚೆಕ್ ಮಾಡೋಕ್ಕಾಗಲ್ಲ ಡಿಯರ್ ಆಸ್ಪಿರೆಂಟ್ಸ್. ನಮಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಇದನ್ನ ನಾವು ಆರಾಮಾಗಿ ಅಟೆಂಡ್ ಮಾಡಬಹುದಾಗಿತ್ತು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಅಟಲ್ ಇನ್ನೋವೇಷನ್ ಮಿಷನ್, it focuses on fostering innovation and entrepreneurship in schools and startups. National Research Foundation funds and strengthens India's research ecosystem and collaboration. ನೋಡಿ ಇಲ್ಲಿ ಫೌಂಡೇಶನ್ ಅಂತಿದೆ, ಸೊ ಫಂಡ್ಸ್ ಬಗ್ಗೆ ಇರಬಹುದು ಅಂತ ಹೇಳ್ಬೋದು. Imprint and Space Program targets national level research challenges and global cooperation. PLI scheme boosts domestic manufacturing in key sectors like electronics, pharma and telecom. So the correct option is option number 1. Direct question. Next, 19th one. The board which is responsible for accessing and accrediting technical programs to ensure quality standards is. ಟೆಕ್ನಿಕಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ NBA. ಜನರಲ್ ಎಜುಕೇಶನ್ ಬಗ್ಗೆ ಮಾತಾಡಿರ್ತಿದ್ರೆ UGC ಅಂತ ಹೇಳ್ಬೋದಾಗಿತ್ತು ನಮ್ದು ಅಲ್ವಾ. ನ್ಯಾಕ್ ಕಮಿಟಿ ಅವರು. ಹೈಯರ್ ಎಜುಕೇಶನ್ಗೆ ಜಸ್ಟ್ ನಾರ್ಮಲ್ ಎಜುಕೇಶನ್ ಇರ್ತಿದ್ರೆ UGC ಅವರು ನ್ಯಾಕ್ ಕಮಿಟಿ ಥ್ರೂ ಅಕ್ರೆಡಿಟೇಷನ್ ಮಾಡೋದು. ಇದು ಟೆಕ್ನಿಕಲ್ ಪ್ರೋಗ್ರಾಮ್ಸ್ಗೆ AICTE ಮತ್ತೆ NBA ಅವರು ಕೊಡುವಂಥದ್ದು ಗ್ರೇಡ್ಸ್. ಓಕೆ, twentieth question. The key aspects of value education are character building. ಹೌದು, ವ್ಯಾಲ್ಯೂ ಅಂದ್ರೇನು, ಮಾರಲ್ ಅಂದ್ರೇನು? ವ್ಯಾಲ್ಯೂ ಅಂತ ಹೇಳಿದ್ರೆ ಇಂಡಿವಿಜುವಲ್ ಥಿಂಗ್. ನಾವು ನಮಗೆ ಸ್ವಲ್ಪ ಡಿಸಿಪ್ಲಿನ್ಸ್ನ ನಾವು ಸೆಟ್ ಮಾಡ್ಕೊಳ್ತೀವಿ. ಲೈಕ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಇರಬಹುದು, ಅಥವಾ ನಮ್ಮ ಹೆರಿಡಿಟಿಯಿಂದ ಬಂದಿರಬಹುದು, ಅಥವಾ ನಮ್ಮ ಜೀನ್ಸ್ ಅಲ್ಲಿ ಬಂದಿರಬಹುದು. ಸೊ ನಾವು ಸ್ವಲ್ಪ ಎಥಿಕ್ಸ್ನ ಫಾಲೋ ಮಾಡ್ತೀವಿ, ಇಂಡಿವಿಜುವಲ್ ಥಿಂಗ್. ಸೊ ಅದರಿಂದ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಸೈಕೋಮೋಟರ್ ಡೆವಲಪ್ಮೆಂಟ್ ಇಲ್ಲ. ಎಥಿಕಲ್ ಡಿಸಿಷನ್ ಮೇಕಿಂಗ್ ಹೌದು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅದು ಡೌಟ್ಫುಲ್, ಲೆಟ್ಸ್ ಚೆಕ್. ಪ್ಯಾಟ್ರಿಯಾಟಿಸಮ್ ಅಂಡ್ ಗ್ಲೋಬಲ್ ಸಿಟಿಸನ್ಶಿಪ್. ಸೊ ಬಿ ಇರಬಾರ್ದು. ಬಿ ಯಾವ್ದ್ರಲ್ಲಿ ಇದೆ ನೋಡಿ, ಅದನ್ನ ಕಾಟ್ ಮಾಡ್ಬಿಡಿ. 2 and 4 ಆಗಲ್ಲ. ಇದರಲ್ಲಿ ಯಾವುದು ಎ ಅಂತೂ ಕ್ಯಾರೆಕ್ಟರ್ ಬಿಲ್ಡಿಂಗ್ ಆಗೇ ಆಗತ್ತಲ್ವಾ, ಸೊ ಇನ್ಕ್ಲೂಡೆಡ್ ಅದು. ಸೊ ಇಲ್ಲಿದೆ ನೋಡಿ, ಕ್ಯಾರೆಕ್ಟರ್ ಬಿಲ್ಡಿಂಗ್ ಕೋರ್ ಏಮ್ ಆಫ್ ವ್ಯಾಲ್ಯೂ ಎಜುಕೇಶನ್. ಸೈಕೋಮೋಟರ್ ಡೆವಲಪ್ಮೆಂಟ್ ಇಲ್ಲ. ಎಥಿಕಲ್ ಡಿಸಿಷನ್ ಮೇಕಿಂಗ್ ಕೂಡ ಹೌದು. ಸೊ ಪ್ಯಾಟ್ರಿಯಾಟಿಸಮ್ ಅಂಡ್ ಗ್ಲೋಬಲ್ ಸಿಟಿಸನ್ಶಿಪ್ ಕೂಡ ಹೌದು. ವ್ಯಾಲ್ಯೂ ಎಜುಕೇಶನ್ ಅಂದ್ರೇನು? It teaches what is right and wrong, helps in character building and promotes universal values like honesty, empathy. Empathy ಅಂದ್ರೇನು? ಪ್ರಾಬ್ಲಮ್ ಕೇಳ್ಕೊಂಡು ಅಷ್ಟಕ್ಕೆ ನಿಲ್ಲಿಸ್ಬಿಡೋದಲ್ಲ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ನಾವೇನ್ ಮಾಡಬಹುದು ಅಂತ ಕರುಣೆ ತೋರಿಸ್ತೀವಲ್ಲ, ಅದನ್ನ ಎಂಪತಿ ಅಂತ ಹೇಳ್ತಾರೆ. ರೆಸ್ಪೆಕ್ಟ್, ಪೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ.
So dear aspirants, first one is the correct option. ಇಲ್ಲಿದೆ ACE ಕಾಗ್ನಿಟಿವ್ ಅದರಿಂದ ಡೆವಲಪ್ ಆಗಲ್ಲ ಮತ್ತು ಸೈಕೋಮೋಟರ್ ಅದರಿಂದ ಆಗಲ್ಲ. ಸೊ ಫಸ್ಟ್ ಒನ್ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಸೊಲ್ಯೂಷನ್ಸ್ ಅನ್ನು ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಾನು ನೆಕ್ಸ್ಟ್ ಫರ್ದರ್ ಕ್ವಶನ್ಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಯರ್ ಆಸ್ಪಿರೆಂಟ್ಸ್, ಜಸ್ಟ್ ನಾನು ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳ್ತಾ ಇಲ್ಲ, ಜೊತೆಗೆ ನಾನು ರಿಮೈನಿಂಗ್ ಆಪ್ಷನ್ಸ್ ಏನಿದೆ ಅದಕ್ಕೆ ಯಾಕೆ ರಾಂಗ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವೊಂದು ಪ್ರಾಬ್ಲಮ್ ಕ್ವಶನ್ಸ್ ಅಲ್ಲಿ. ಸೊ ಪ್ಲೀಸ್, ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಎಜುಕೇಟಿವ್ ಏನು ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಅದೆಲ್ಲ ನಾನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದರದ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹ್ಯಾಪಿ ಲರ್ನಿಂಗ್ ಡಿಯರ್ ಆಸ್ಪಿರೆಂಟ್ಸ್. ನೆಕ್ಸ್ಟ್ ವಿಡಿಯೋ ನಾನು 10 to 15 ಕ್ವಶನ್ಸ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.